ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡೋ ನಮಸ್ಕಾರ. ನಾವಿವತ್ತು ರಂಗಪ್ಪ ಸರ್ಕಲ್ ಅಂದರೆ ಬೆಂಗಳೂರು ಬಾಗಿಲಲ್ಲಿ ಇದ್ದೀವಿ. ಈ ಒಂದು ಸ್ಥಳದಲ್ಲಿ ನೂರಾರು ವರ್ಷಗಳಿಂದ ಕಾಮಣ್ಣನ ಹಬ್ಬದ ಒಂದು ಆಚರಣೆಯನ್ನು ಮಾಡ್ಕೊಂಡ್ಬಂದಿದ್ದಾರೆ. ಈಗಲೂ ಕೂಡ ಅದು ಮುಂದುವರೆದಿದೆ. ನಮ್ಮ ಜೊತೆಗೆ ಈ ಒಂದು ಕಾಮಣ್ಣನ ಹಬ್ಬದ ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ, ಇದರ ಇತಿಹಾಸ ಏನಂತ ತಿಳಿಸ್ಕೊಡ್ಲಿಕ್ಕೆ ಮುರಳೀಧರ್ ಅಂತ ಹೇಳಿ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಹೇಳಿ ಸರ್. ಇದು ಸರಿ ಸುಮಾರು ಒಂದು 100-105 ವರ್ಷದ ಹಿಂದೆಯಿಂದ ನೆಡ್ಕೊಂಡು ಬಂದಿದೆ. ಪೋಸ್ಟ್ ರಂಗಪ್ಪ ಅನ್ನೋರು ಇದನ್ನು ಫಸ್ಟ್ ಪ್ರಾರಂಭ ಮಾಡಿದ್ರು. ತದನಂತರ ನಮ್ಮ ತಾತ ಅವರು ಒಂದು 85-90 ವರ್ಷ ನಿರಂತರವಾಗಿ ಅವರೇ ನಡೆಸ್ಕೊಂಡ್ಬಂದರು. ನಮ್ಮ ತಾತ ಅವರು ನಂತರ ನಾನು ಒಂದು 10-12 ವರ್ಷದಿಂದ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 100-110 ವರ್ಷ ಇತಿಹಾಸ ಇದೆ. ಹಬ್ಬದ ದಿವಸ ಮಾಡ್ತೀವಿ. ಹಬ್ಬದ ದಿವಸ ಎಲ್ಲ ಬಿಸಿ ಇರ್ತಾರೆ ಅಂತ ಅಂದ್ಬಿಟ್ಟು ಒಂದು ದಿವಸ ಮುಂಚೆನೇ ಮಾಡ್ತೀವಿ. ಇತಿಹಾಸದಲ್ಲೇ ಒಂದು 110 ವರ್ಷ ನಿರಂತರ ನಡ್ಕೊಂಡ್ಬಂದಿದೆ. ಸೊ ನಿಮ್ಮ ತಾತ ಅವರ ಒಂದು ಆಶೀರ್ವಾದ, ಎಲ್ಲರ ಸ್ಥಳೀಯರ ಆಶೀರ್ವಾದ. ಪೋಸ್ಟ್ ರಂಗಪ್ಪ ಅನ್ನೋರು ಪ್ರಾರಂಭ ಮಾಡಿದ್ದು. ಅದ್ರ ಬಗ್ಗೆ ಇತಿಹಾಸ ನಮ್ಗೆ ಗೊತ್ತಿಲ್ಲ. ನಮ್ಮ ತಾತವರು ನಾನು ಚಿಕ್ಕ ಹುಡುಗ ಇದ್ದಾಗ ಅವರು ರಂಗಪ್ಪ ಅವ್ರು ತಿಂತಾಯಿದ್ರು. ಅವರು ನೋಡ್ಕೊಂಡು ನಾನು ಕಲ್ತ್ಕೊಂಡೆ ಅಂತ ನಮ್ಮ ತಾತವ್ರು ಹೇಳಿದರು. ಅವರೊಂದೊಂದು 85-90 ವರ್ಷ 93 ವರ್ಷ ಬದುಕಿದ್ರು. ಅವರು 80-85 ವರ್ಷ ನಮ್ಮ ತಾತವರೇ ತಿಂತಾಯಿದ್ರು. ಅವ್ರು ನೋಡ್ಕೊಂಡು ನಾನು ಒಂದು 5 ವರ್ಷದಿಂದ ನಮ್ಮ ಮನೆ ತನಕ ಬಂದೈತೆ ಬಿಡಬಾರ್ದು ಅಂದ್ಬಿಟ್ಟು ಒಂದು 10 ವರ್ಷ 12 ವರ್ಷದಿಂದ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಈ ಒಂದು ಕಾಮಣ್ಣನ ಹಬ್ಬದ ವಿಶೇಷತೆ ಏನು, ಎಷ್ಟು ವರ್ಷಗಳಿಂದ ಈ ಒಂದು ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಕೇಳೋಣ. ಶ್ರೀನಿವಾಸ್ ಅಂತ ಸರ್ ಹೇಳಿ. ಈ ಕಾಮಣ್ಣಂದು ಇತಿಹಾಸ ಅನ್ನೋದೇ ಇಲ್ಲ. ಯಾವ ಥರ ಅಂದರೆ ಈಗ ಅಳಿಲ್ ಅಂಚಿನಲ್ಲಿರುವ ಕಾಮಣ್ಣ ಶ್ರದ್ಧಾಭಕ್ತಿಯಿಂದ ಮಾಡ್ತಿರೋದೇ ರಂಗಪ್ಪ ಸರ್ಕಲಲ್ಲಿ. ಮೊದಲು ಸೊಂದಿಗೂ ಮಾಡ್ತಿದ್ರು. ಕಾಮಣ್ಣನ ಸುಡೋದು, ಕಾಮಣ್ಣನ ತಿದ್ದೋದಕ್ಕೆ ಕಾರಣ ಏನಪ್ಪ ಅಂದರೆ ನಾಳೆ ಯುಗಾದಿ, ಕಾಮಣ್ಣನ ಪೌರ್ಣಮಿ ದಿನ ದಹನ ಕಾಮಣ್ಣನ ಪೌರ್ಣಮಿ ದಿನ ಯಾಕೆ ಆಗ್ತದೆ ಅಂದರೆ ಶಿವನನ್ನು ಎಬ್ಬರಿಸಲು ಮನ್ಮಥ ಬಾಣ ಬಿಡ್ತಾನೆ. ಆ ಶಿವನನ್ನ ಕಣ್ಣಿನಲ್ಲಿ ಬೆಂಕಿ ಬಂದಾಗ ಕಾಮಣ್ಣ ಸುಡ್ತಾನೆ. ಅದೇ ಕಾಮಣ್ಣನ ಪೌರ್ಣಮಿ, ಕಾಮಣ್ಣನ ಹುಣ್ಣಿಮೆ, ಕಾಮಣ್ಣನ ಪೌರ್ಣಮಿ. ಅದೇ ಥರ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇತಿಹಾಸ ಹೆಂಗಿತ್ತು ಅಂದರೆ ಸೊಂದಿಗೂ ಕಾಮಣ್ಣನ ಮಾಡ್ತಿದ್ರು. ಇದು ಕಣ್ಮರೆ ಆಗ್ತಿದೆ. ಈ ಉಳಿಸ್ಕೊಂಬತ್ತಿರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು.